ನಾಳೆಯಿಂದ ಕೇವಲ ಕ್ಯಾಲೆಂಡರ್ ಅಷ್ಟೇ ಅಲ್ಲ, ನಿಮ್ಮ ಮನೆಯ ಬಜೆಟ್ ಕೂಡ ಬದಲಾಗಲಿದೆ. ಹೌದು, 2026-27ನೇ ಹೊಸ ಆರ್ಥಿಕ ವರ್ಷ ಏಪ್ರಿಲ್ 1ರಿಂದ ಆರಂಭವಾಗಲಿದ್ದು, ಮಧ್ಯಮ ವರ್ಗದ ಜನರ ಜೇಬಿಗೆ ಭರ್ಜರಿ ಕತ್ತರಿ ಬೀಳಲಿದೆ. ಟೋಲ್ನಿಂದ ಹಿಡಿದು ಕುಡಿಯುವ ನೀರಿನವರೆಗೆ ಎಲ್ಲವೂ ದುಬಾರಿಯಾಗಲಿದೆ. ಹಾಗಿದ್ರೆ ನಿಮ್ಮ ಜೇಬಿಗೆ ಹೊರೆ ತರುವ ಆ ಪ್ರಮುಖ ಬದಲಾವಣೆಗಳು ಯಾವುವು? ಈ ವರದಿ ನೋಡಿ. ಏಪ್ರಿಲ್ 1ರಿಂದ ದುಬಾರಿಯಾಗಲಿದೆ ದುನಿಯಾ. ಕಾಸ್ಟ್ಲಿ ಪ್ರಪಂಚದಲ್ಲಿ ಜನಸಾಮಾನ್ಯರ ಜೇಬಿಗೆ ಬೀಳುತ್ತೆ ಕತ್ತರಿ. ನೀರು, ಟೋಲ್, ಕಾರು ಎಲ್ಲವೂ ಆಗಲಿದೆ ದುಬಾರಿ. ಒಂದ್ ಕಡೆ ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಜನಸಾಮಾನ್ಯರು ಪರದಾಡ್ತಿದ್ದಾರೆ. ಇದರ ನಡುವೆನೇ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಕೆಲ ನೀತಿಗಳು ಮಧ್ಯಮ ವರ್ಗದ ಜನರ ಜೇಬಿಗೆ ಆರ್ಥಿಕ ಹೊರೆ ತರೋ ಕೆಲಸ ಆಗ್ತಿದೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಟೋಲ್ ದರದಲ್ಲಿ 3ರಿಂದ 5% ಏರಿಕೆಯಾಗಲಿದೆ. ಅಷ್ಟೇ ಅಲ್ಲದೆ ವಾರ್ಷಿಕ ಫಾಸ್ಟ್ಯಾಗ್ ದರದಲ್ಲಿ 75 ರೂಪಾಯಿ ಹೆಚ್ಚಳವಾಗಿದೆ. ಇನ್ನು ಮುಂದೆ ಟೋಲ್ ಗಾಡಿಗಳಲ್ಲಿ ನಗದು ಪಾವತಿ ಸಂಪೂರ್ಣ ಸ್ಥಗಿತವಾಗಲಿದೆ. ಹಾಗೇನೆ ಹೊಸ ಕಾರು ಖರೀದಿ ಮಾಡಬೇಕು ಅಂದ್ರೆ ಅದು ಕಾಸ್ಟ್ಲಿ ಆಗಲಿದೆ. ಯಾಕಂದ್ರೆ ಲಕ್ಸುರಿ ಕಾರು ಸೇರಿದಂತೆ ಎಲ್ಲ ಮಾದರಿ ಕಾರುಗಳ ಬೆಲೆಯಲ್ಲಿ ಕನಿಷ್ಠ 40,000 ಹೆಚ್ಚಳವಾಗುವ ಸಾಧ್ಯತೆ ಇದೆ. 5 ಲಕ್ಷ ಮೇಲ್ಪಟ್ಟ ದ್ವಿಚಕ್ರ ವಾಹನ ಖರೀದಿ ಮಾಡುವವರು ಇನ್ನು ಮುಂದೆ ಪಾನ್ ಕಾರ್ಡ್ ಕೊಡಲೇಬೇಕು. ಹೋಟೆಲ್, ಬಾರ್, ರೆಸ್ಟೋರೆಂಟ್ಗಳಲ್ಲಿ 1 ಲಕ್ಷ ಮೇಲ್ಪಟ್ಟು ಬಿಲ್ ಆದ್ರೆ ಪ್ಯಾನ್ ಕಾರ್ಡ್ ಕೊಡಬೇಕಾಗುತ್ತೆ. ಹಾಗೇನೆ ರೈಲು ಹೊರಡೋ 8 ಗಂಟೆ ಮೊದಲು ಟಿಕೆಟ್ ರದ್ದುಪಡಿಸಿದರೆ ರೀಫಂಡ್ ನೀಡದಿರಲು ರೈಲ್ವೆ ಇಲಾಖೆ ಮುಂದಾಗಿದೆ. ಇನ್ನು ಜಲಮಂಡಳಿ ಪ್ರತಿ ವರ್ಷ ನೀರಿನ ಬಿಲ್ನಲ್ಲಿ 3% ಏರಿಕೆಯಾಗಲಿದೆ. ಹಾಗೇನೆ ಕಮರ್ಷಿಯಲ್ ವಿದ್ಯುತ್ ದರದಲ್ಲಿ ಪ್ರತಿ ಯೂನಿಟ್ಗೆ 10ರಿಂದ 15 ಪೈಸೆ ಏರಿಕೆಯಾಗುವ ಸಾಧ್ಯತೆ ಇದೆ. ಇನ್ನು ಎಲ್ಲಾ ಬ್ರಾಂಡ್ಗಳ ಸಿಮೆಂಟ್ ದರದಲ್ಲಿ ಭಾರೀ ಏರಿಕೆ ಮಾಡಲಾಗಿದೆ. ಇಂದು ಬುಕಿಂಗ್ ಆಗಿರೋ ಸಿಮೆಂಟ್ ಹಳೆಯ ದರಕ್ಕೆ ಮಾರಾಟ ಮಾಡಲಾಗ್ತಿದ್ದು, ನಾಳೆಯಿಂದ ಬುಕಿಂಗ್ ಆಗೋ ಸಿಮೆಂಟ್ ದರದಲ್ಲಿ ಭಾರೀ ಏರಿಕೆ ಮಾಡಲಾಗಿದೆ. ಒಂದೆಡೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ, ಇನ್ನೊಂದೆಡೆ ಸರ್ಕಾರದ ಹೊಸ ತೆರಿಗೆ ಮತ್ತು ದರ ಏರಿಕೆ ನಿಯಮಗಳು ಜನಸಾಮಾನ್ಯರನ್ನ ಹೈರಾಣಾಗಿಸಿವೆ. ಹೊಸ ವರ್ಷ ಅಂದ್ರೆ ಸಂಭ್ರಮ ತರಬೇಕು, ಆದ್ರೆ ಈ ಆರ್ಥಿಕ ವರ್ಷ ಬರೀ ಆತಂಕವನ್ನೇ ತರ್ತಿದೆ ಅನ್ನೋದು ಬೇಸರದ ಸಂಗತಿ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.